ಚಾನಲ್ಗೆ ನಮಸ್ಕಾರ. ನಾವು ಇಂದು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರ ಕೃತಿಕಾರ ಪರಿಚಯ ಬಗ್ಗೆ ತಿಳ್ಕೊಳ್ಳೋಣ. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಅಭಿವ್ಯಕ್ತಗೊಂಡಿದೆ. ಜನಮಾಸದ ಅಮೃತಧಾರೆಗಳಾಗಿವೆ. ನಾಡು ನುಡಿಯ ಆತ್ಮಾಭಿಮಾನಗಳೊಂದಿಗೆ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ನಮ್ಮೆಲ್ಲರನ್ನು ದುಡಿಯುವಂತೆ ಪ್ರೇರೇಪಿಸುತ್ತವೆ. ಹೀಗೆ ನಮ್ಮ ಕರ್ನಾಟಕದ ಎಲ್ಲ ಕವಿಗಳಲ್ಲಿ ಇವರೊಬ್ಬರು. ಅವರೇ ನಮ್ಮ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್. ಅವರು ನಮ್ಮ ಸಿರಿ ಕನ್ನಡ ಚಾನಲ್ಗೆ ಬಂದು ಅವರ ಜೀವನ ಚರಿತ್ರೆ ಹಾಗೂ ಅವರ ಕೃತಿಕಾರ ಚರಿತ್ರೆಯನ್ನು, ಅವರ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಲಕ್ಷ್ಮೀನಾರಾಯಣ ಭಟ್ ಅವರೇ. ನಿಮ್ಮ ಜನನ ಎಲ್ಲಿ ಯಾವಾಗ ಆಯಿತು ಅಂತ ಹೇಳ್ತೀರಾ? ನಮ್ಮ ಜನನ 29/10/1936 ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದೆ. ಮತ್ತೆ ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಹಾಗೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೆಯುತ್ತಂತ ಹೇಳ್ತೀರಾ? ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಮತ್ತು 1990 ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದೆ. ಮತ್ತು ನೀವು ಶ್ರೇಷ್ಠ ಸಾಹಿತ್ಯ, ಪ್ರೌಢ ವಿಮರ್ಶಕ ಮತ್ತು ಜನಪ್ರಿಯ ಭಾವಗೀತಕರಾಗಿ, ವಿದ್ವಾಂಸ ಮತ್ತು ವಾಗ್ಮಿಯಾಗಿ ಸೇವೆ ಸಲ್ಲಿಸಿದ್ದೀರಂತಲ್ಲ? ಹೌದು, ಸಲ್ಲಿಸಿದ್ದೇನೆ. ಮತ್ತೆ ನೀವು ಒಂದಿಷ್ಟು ಕವನ ಸಂಕಲನಗಳನ್ನು ರಚಿಸಿದ್ದೀರಂತಲ್ಲ, ಅವುಗಳನ್ನು ಹೇಳಬಲ್ಲಿರಾ? ಹೇಳಬಲ್ಲೆ. ಅವುಗಳು ವೃತ್ತ ಸಂಕಲನ, ಚಿತ್ರಕೂಟ, ಸುಳಿಗಳು ಮುಂತಾದ ಕವನ ಸಂಕಲನಗಳನ್ನು ಬರೆದಿದ್ದೇನೆ. ಮತ್ತೆ ಪ್ರಸಿದ್ಧ ಧ್ವನಿ ಸುರುಳುಗಳನ್ನು ರಚಿಸಿದ್ದೀರಂತಲ್ಲ? ಅವುಗಳೆಂದರೆ ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಅದಲ್ಲದೆ ಮಕ್ಕಳ ಧ್ವನಿ ಸುರುಳುಗಳನ್ನು ಬರೆದಿದ್ದೇನೆ. ಅವುಗಳೆಂದರೆ ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು ಮಕ್ಕಳ ಧ್ವನಿ ಸುರುಳುಗಳನ್ನು ಬರೆದಿದ್ದೇನೆ. ಮತ್ತು ನೀವು 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಒಂದು ಬೆಳಕು ಚೆಲ್ಲುವ ಒಂದು ಕೃತಿಯನ್ನು ಬರೆದಿದ್ದೀರಂತಲ್ಲ, ಅದನ್ನು ಹೇಳಬಲ್ಲಿರಾ? ಹೇಳಬಲ್ಲೆ. ಅದು ಸಾಹಿತ್ಯ ರತ್ನದ ಸಂಪುಟವೇ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯನ್ನು ರಚಿಸಿದ್ದೇನೆ. ಮತ್ತೆ ನೀವು ನಮ್ಮ ದೇಶ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಿಮ್ಮ ಕಾರ್ಯವನ್ನು ನಿರ್ವಹಿಸಿದ್ದೀರಂತಲ್ಲ, ಹೌದಾ? ಹೌದು. ಸುಮಾರು 2000ರಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಮತ್ತೆ ನೀವು ಇಷ್ಟೆಲ್ಲ ಸಾಹಿತ್ಯ ಆಗಿರ್ಬೋದು, ಮಕ್ಕಳ ಪ್ರಸಿದ್ಧ ಧ್ವನಿ ಸುರುಳುಗಳಾಗಿರ್ಬೋದು, ಇವುಗಳನ್ನೆಲ್ಲ ರಚಿಸ್ತೀರಂತಲ್ಲ, ಅವುಗಳಿಗೆ ಒಂದಿಷ್ಟು ಪ್ರಶಸ್ತಿಗಳು ದೊರೆತಿವೆ? ದೊರೆತಿವೆ, ಹಲವಾರು ದೊರೆತಿವೆ. ಅವುಗಳೆಂದರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಮತ್ತು ಆರ್ಯಭಟ ಪ್ರಶಸ್ತಿ ನನ್ನ ಸಾಹಿತ್ಯ ಮತ್ತು ಎಲ್ಲರಿಗೂ ದೊರೆತಿವೆ. ನೋಡಿದ್ರ, ನಮ್ಮ ಕರ್ನಾಟಕ ಕವಿಗಳು ಅವರ ಸಾಹಿತ್ಯ ಆಗಿರ್ಬೋದು ಮತ್ತು ಅವರ ಪ್ರಸಿದ್ಧ ಧ್ವನಿ ಸುರುಳಿಗಳಾಗಿರ್ಬೋದು, ಇವುಗಳನ್ನೆಲ್ಲ ರಚಿಸಿ ನಮ್ಮ ನಾಡಿಗೆ ಒಂದು ಸ್ಫೂರ್ತಿಯನ್ನು ತಂದುಕೊಟ್ಟವರು ಇವರು. ಇಂತಹ ವಿಷಯವು ನಮ್ಮ ಹೆಮ್ಮೆಯ ವಿಷಯ ಆಗಿರ್ಬೋದು. ಮತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ ಅವರಿಗೆ, ನೀವು ಇಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದೀರಲ್ಲ, ನಮ್ಮ 8ನೇ ತರಗತಿಗೆ ಒಂದು ಕೃತಿಯನ್ನು ಬರೆದಿದ್ದೀರಂತ ಹೇಳಬಲ್ಲಿರಾ? ಹೇಳಬಲ್ಲೆ. 8ನೇ ತರಗತಿಯಲ್ಲಿ ಆಯ್ದುಕೊಳ್ಳಲಾಗಿದ್ದ ಗದ್ಯ ಭಾಗ ಸಾರ್ಥಕ ಬದುಕಿನ ಸಾಧಕ ಎಂಬ ಡಿ.ವಿ.ಜಿಯವರ ಬಾಲ್ಯ ಜೀವನದ ಬಗ್ಗೆ ನಿಗದಿಪಡಿಸಲಾಗಿದೆ. ನೋಡಿದ್ರ, ನಮ್ಮ ಲಕ್ಷ್ಮೀನಾರಾಯಣ ಭಟ್ ಅವರು ಅವರ ಬಿಡುವಿನ ವೇಳೆಯನ್ನು ಬಿಟ್ಟು ನಮಗೆ ಒಂದು ಅಮೂಲ್ಯವಾದ ವೇಳೆಯನ್ನು ಕೊಟ್ಟು ಅವರ ಕೃತಿ ಪರಿಚಯ ಆಗಿರ್ಬೋದು, ಅವರ ಮಕ್ಕಳ ಧ್ವನಿ ಸುರುಳುಗಳಾಗಿರ್ಬೋದು, ಇವುಗಳನ್ನೆಲ್ಲ ತಮ್ಮ ಜೀವನ ಚರಿತ್ರೆ ಆಗಿರ್ಬೋದು, ಅವರ ಕೃತಿಕಾರ ಚರಿತ್ರೆ ಆಗಿರ್ಬೋದು, ಇವುಗಳನ್ನೆಲ್ಲ ನಮ್ಮೊಂದಿಗೆ ಅವರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನನ್ನ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ನೀವು ಬರೆದಿರುವಂಥ ಪ್ರಸಿದ್ಧ ಶಿಶು ಗೀತೆಯನ್ನು ನಮ್ಮ ವೀಕ್ಷಕರಾಗಿ ಪ್ರಸ್ತುತಪಡಿಸುತ್ತೀರಾ? ಬಹಳ ಒಳ್ಳೆ ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ಸು, ನಕ್ಕ ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ನೋಡಿದ್ರ, ನಮ್ಮ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರು ಅವರ ಶಿಶು ಗೀತೆಯನ್ನು ಹೇಳಿದ್ರು. ಅವರು ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ನನ್ನ ತುಂಬ ಹೃದಯದ ಧನ್ಯವಾದಗಳು. ತಮ್ಮ 8ನೇ ತರಗತಿಯ ಡಿ.ವಿ.ಜಿಯವರ ಕಗ್ಗವನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ.
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಮನಸ್ಸಿಂದ ಅಲ್ಲ ಹೃದಯದಿಂದ ಬಂದಂತ ಹಾಡು. ಇದು ನನಗೆ ತುಂಬಾ ಇಷ್ಟವಾಗಿದೆ ಹಾಡು. ನಾನು ಈ ಚಟುವಟಿಕೆಯಲ್ಲಿ ನಿರೂಪಕಿಯಾಗಿ ಪಾತ್ರವಹಿಸಿದ್ದೇನೆ. ನನ್ನ ಹೆಸರು ಶಾರದಾ ಮಂಜುನಾಥ್ ಹಬೀಬ್. ನಾನು ಈ ಚಟುವಟಿಕೆಯಲ್ಲಿ ಕವಿಯ ಪಾತ್ರವನ್ನು ಹೊಂದಿ 8ನೇ ತರಗತಿಯಲ್ಲಿ. ನನ್ನ ಹೆಸರು ವಿಜಯಲಕ್ಷ್ಮಿ ನಾಗರಾಜಗೌಡ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ. DVG ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲ ಪತ್ರಿಕೆಗಳೂ ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಬನ್ನಿ ಬನ್ನಿ ಗುಂಡಪ್ಪ, ಕೂತ್ಕೊಳ್ಳಿ. ಏನು ಬಂದ್ರಿ ಗುಂಡಪ್ಪ? ನನಗೆ ಈ ಹಣವನ್ನು ಹೇಗೆ ಕಳಿಸಿದ್ದೀರಿ? ದಸರಾ ಉತ್ಸವವನ್ನು ಚೆನ್ನಾಗಿ ವರ್ಣೀಕರಿಸಿದ್ದೀರಿ. ಅದಕ್ಕೆ ಈ ಹಣ ಹೇಗೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ, ಖರ್ಚು, ವೆಚ್ಚ ಇರುತ್ತದೆ. ಅದಲ್ಲದೆ ಹಿಂದಿನಿಂದ ಬಂದ ಪದ್ಧತಿ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಆದರೆ ಖರ್ಚನ್ನು ಪತ್ರಕರ್ತರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಬೇಡವೇ ಬೇಡ. ಕಾರ್ಯದರ್ಶಿಗಳೇ, ಬನ್ನಿ ಇಲ್ಲಿ. ಈ ಮನಸ್ಸಿನ ರೀತಿಯೇ ಬೇರೆ. ನೀವು ಕೊಟ್ಟಂತ ಹಣವನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ಆಗಲಿ ದಿವಾನರೇ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುತ್ತಿದ್ದರು. DVG ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದುಂಟು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ. ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾನ್ ವ್ಯಕ್ತಿ, ಅವ್ರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು. ಇದು ಅವರ ತರ್ಕ. ಆದರೆ ಈ ತರ್ಕ ನಡೆಯಲಿಲ್ಲ. DVG ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು. ಇದು ನನ್ನ ವೈಯಕ್ತಿಕ ಕೆಲಸ. ನನಗೆ ಇದಕ್ಕೆ ಹಣ ಬರುತ್ತದೆ. ನೀವು ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು DVG ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ಕು ಕೊಡುತ್ತಾ ಹೋದರು, DVG ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಕು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ. ನಮಸ್ಕಾರ, ನಾನು DVG ಆಗಿ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನಮಸ್ಕಾರ ವಿಶ್ವೇಶ್ವರಯ್ಯ, ನಾನು ವಿಜಯ್ ಕುಮಾರ್ ಮುರಾರಿ. ನಮಸ್ಕಾರ DVG ಅವರಾಗಿ ನಾನು ಭರತ್ ಕುಮಾರ್ ಗುಳೇರ್. ನಮಸ್ಕಾರ, ನಾನು ಕಾರ್ಯದರ್ಶಿಯಾಗಿ ಸುರಾಜ್ ರಂಗಿಗೌಡ್. ನೀನು ಉತ್ಸವಕ್ಕೆ ಹೋಗಲಿಲ್ವೇ? ಇಲ್ಲ. ಏಕೆ? ಮಕ್ಕಳು ಕಳಿಸಿದ್ದೇನಲ್ಲ. ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು. ಮನೆಯಲ್ಲಿ ಯಾರಾದರೂ ಇರಬೇಕಲ್ವಾ? ನಾನು ಇರ್ತೇನೆ, ನೀನು ಹೋಗ್ವಾ. ನಾನು ನಿಮಗೆ ಹೇಳಬಾರದೆಂದಿದ್ದೆ. ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಇದು ಒಂದೆರಡು ಹತ್ತಿರ ಹರಿದು ಹೋಗಿದೆ. ಈ ಸೀರೆಯಲ್ಲಿ ಒಳಗೆ ಕಾಣಿಸಿಕೊಂಡರೆ ಜನ ನಿಮ್ಮ ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೇಗೆ ಹೋಗಿ ಬರುವುದು ನನ್ನ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಲ್ಲವೇ? ಎಲ್ಲರಿಗೂ ನಮಸ್ಕಾರ. ಕಗ್ಗ ವಾಚನ. ನಗು
ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ದೇಶದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ. ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ಮಾನವನಿಗೆ ನಗು ಸಹಜವಾದ ಧರ್ಮ. ಅನ್ಯರ ನಗಿಸುವುದು ಪರಮ ಧರ್ಮ. ನಗುವನ್ನು ಕೇಳಿ ನಗುವುದು ಅತಿಶಯ ಧರ್ಮ. ಆದುದರಿಂದ ದೇವರಲ್ಲಿ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವರನ್ನು ನೀನು ಬೇಡಿಕೋ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರಿಯು ಉಪವಾಸ, ನಾಳೆ ಪಾರಣೆ ಇತ್ತು. ಸಂದಿರುವುದನ್ನು ಋಣ ಮಂಕುತಿಮ್ಮ, ಸಂದಿರುವುದನ್ನು ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ಇಂದು ಮದುವೆಯ ಹಬ್ಬವಾದರೆ ನಾಳೆ ತಿಥಿಯಾಗುವುದು. ಇಂದು ಮೃಷ್ಟಾನ್ನ ಭೋಜನವಾದರೆ ನಾಳೆ ಭಿಕ್ಷಾನ್ನವಾಗುವುದು. ಇಂದು ಉಪವಾಸವಾದರೆ ನಾಳೆ ಪಾರಣೆ ಊಟವಾಗುವುದು. ನಮ್ಮ ಅನ್ನದ ಋಣ ಈ ಪರಿಯದ್ದಾಗಿದೆ. ತಿರುಗಿರುಗಿ ಹೋಳುವುದು ತಿರಿ ತನ್ನ ಮಣ್ಣುವುದು. ಮೆರೆದು ಮೈ ಮರೆಯುವುದು ಅಲ್ಲ ಕಿರಿಯುವುದು. ಮರಳಿ ಬರುಳಾಡುವುದು ಕೆರಳುವುದು ನರಳುವುದು. ಇರುವಣ ಗಿರಗಳೇ ಮಂಕುತಿಮ್ಮ, ಇರುವಣರಗಳೇ ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ಮತ್ತೆ ಮತ್ತೆ ತೊಡಗುತ್ತಾ ತಿರುಗ ಅನ್ನ ಉಣ್ಣುತ್ತಾ ಮೈ ಮರೆಮೆಯಿಂದ ಮರೆಯುತ್ತಾ ಹಲ್ಲು ಕಿರಿಯುತ್ತಾ ಮತ್ತೆ ಕೊರಗುತ್ತಾ ಕೆರಳುತ್ತಾ ನರಳುತ್ತಾ ಇರುವ ಬದುಕು ಬರೀ ವರ್ಣಗಳಷ್ಟೇ. ಬದುಕಿಗಾರ ನಾಯಕರು ಏಕೈನು ಅನೇಕರು. ವಿಧಿಯೋ ಪೌರುಷವೋ ಧರ್ಮವೋ ಅರ್ಥಬಲವೋ. ಗುರುದುದಂತೂ ಈ ವೈಯವ್ಯಸ್ಥೆ ಎಪ್ಪಾಡೋ. ಅಧಿಕುದಿಯ ಗತಿಯೇನು ಮಂಕುತಿಮ್ಮ, ಅಧಿಕುದಿಯ ಗತಿಯೇನು ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ನಾವು ಬದುಕಿಗೆ ನಾಯಕರು ಯಾರು? ಒಬ್ಬನೋ ಹಲವಾರು ಬ್ರಹ್ಮನೋ, ಪೌರುಷನೋ ಧರ್ಮವೋ ಕರುಣಬಲ್ಲವೋ. ಈ ಅವ್ಯವಸ್ಥೆಯ ರೀತಿ ಸರಿ ಹೋಗುವುದಾದರೂ ಹೇಗೆ? ತಳಮಳವೇ ಗತಿ. ಲಾಭು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ಲಾಭು ಕಷ್ಟಗಳ ಮರೆಯ ವಿಧಿಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ಮಾನವನ ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆ ಹೂವಾಗು. ವಿಧಿಯ ಕಷ್ಟಗಳೆಂಬ ಮಳೆ ಸುರಿಯಲು ಕಲ್ಲಾಗು. ದೀನ ದುರ್ಬಲರ ಬಾಲಿಗೆ ಬೆಲ್ಲ ಸಕ್ಕರೆಯಾಗು. ಎಲ್ಲಾ ಜನರೊಂದಿಗೆ ಸದಾ ಒಂದಾಗಿರು. ಹೊಸ ಚಿಗುರು ಹಳೆವೆ ಕುಡಿಯಲು ಮನಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೊಡೆ ಧರ್ಮ. ಋಷಿ ವ್ಯಾಖ್ಯದೊಡನೆ ವಿಜ್ಞಾನ ಕಲೆ ಮೇಳ ಬೆರೆ. ಜಸವು ಜನ ಜೀವನಕ್ಕೆ ಮಂಕುತಿಮ್ಮ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ನೋಡಲು ಸುಂದರವಾಗಿ ಹಳೆಯ ಬೇರಿನಿಂದ ಕೂಡಿದ ಮರ ಹೊಸ ಚಿಗುರಿನಿಂದ ಕೂಡಾಗಿದೆ. ನೋಡಲು ಸುಂದರವಾಗಿರಬಹುದು. ಹಳೆಯ ತತ್ವಗಳಿಂದ ಕೂಡಿದ ಧರ್ಮ ಹೊಸ ಯುಕ್ತಿಗಳಿಂದ ಕೂಡಿದರೆ ಚೆನ್ನ. ಪ್ರಾಚೀನ ಋಷಿನ ವಾಣದೊಡೆಯ ವಿಜ್ಞಾನ ಕಲೆ ಕೂಡಿದರೆ ಜನಜೀವನ ಸಾಗುತ್ತದೆ. ಬದುಕು ಜಟಕಾ ಬಂಡಿ ಹಿರಿಯದರ ಸಾಹೇಬ. ಕುದುರೆ ನೀನಾವನು ಬೇಡ್ದಂತೆ ಬಯಡೆಗರು. ಮದುವೆದು ಮಸಣಕ್ಕೂ ಹೊಂಗೇಂಡಗಳಿಗೆ. ಪದಕೂಸಿಯೇ ನೆಲವುವುದೇ ಮಂಕುತಿಮ್ಮ, ಪದಕೂಸಿಯೇ ನೆಲವುವುದೇ ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ: ಮಾನವನ ಬದುಕೇ ಒಂದು ಜಟಕಾ ಬಂಡಿಯಂತೆ. ವಿಧಿಯೇ ಬಂಡಿ ಸಾಹೇಬ. ನೀನು ಕುದುರೆ, ವಿಧಿ ಹೇಳಿದಂತೆ ಪ್ರಯಾಣ ಸಾಗುತ್ತದೆ. ಮದುವೆಗೋ ಸನ್ಮಾನಕ್ಕೋ ಹೇಳಿದ ಕಡೆಗೂ ಸಾಗಬೇಕು. ಆಡಿಸೋದಾಗ ನೆಲವೇ ನೆಲ. ತರಗತಿ
ನಾನು 8ನೇ ತರಗತಿ ವಿದ್ಯಾರ್ಥಿನಿ ಅಪೂರ್ವ. ನಾನು 8ನೇ ತರಗತಿ ವಿದ್ಯಾರ್ಥಿ ಅಪೂರ್ವ. ನಾನು 8ನೇ ತರಗತಿ ವಿದ್ಯಾರ್ಥಿ ಶ್ವೇತಾ. ನಾನು 8ನೇ ತರಗತಿ ವಿದ್ಯಾರ್ಥಿನಿ ಶಾರದಾ. ಮಕ್ಕಳೇ, ನಾವು ಸಾರ್ಥಕ ಬದುಕಿನ ಸಾಧಕ ಅನ್ನುವಂತಹ NS ಲಕ್ಷ್ಮೀನಾರಾಯಣ ಭಟ್ ಅವರು DVG ಅವರನ್ನ ಕುರಿತಾಗಿ ಬರೆದಂತಹ ವ್ಯಕ್ತಿ ಚಿತ್ರದ ಪಾಠವನ್ನ ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಆ ಪಾಠದಲ್ಲಿ DVG ಅವರು ರಚನೆ ಮಾಡಿರುವಂತಹ ಕೆಲವೊಂದಿಷ್ಟು ಕಗ್ಗಗಳನ್ನ ಉದಾಹರಣೆಯಾಗಿ ಲಕ್ಷ್ಮೀನಾರಾಯಣ ಭಟ್ರು ನಿಮಗೆ ಅಧ್ಯಯನಕ್ಕಿಟ್ಟ. ಇವು ಜೀವನ ಮೌಲ್ಯಗಳು ಕೂಡ ಆಗಿದೆ. ಬದುಕಲ್ಲಿ ಒಳ್ಳೆಯದನ್ನ ಕಲಿಯೋದಕ್ಕೆ, ಒಳ್ಳೆಯದನ್ನ ಅಳವಡಿಸ್ಕೊಳ್ಳೋದಕ್ಕೆ ಈ ಕಗ್ಗ ಅನ್ನುವಂಥದ್ದು ಆಧುನಿಕ ಭಗವದ್ಗೀತೆ ಅಂತಾನೆ ಕಲಿಸ್ಕೊಂಡಂತಹ ಕಗ್ಗ ಅನ್ನುವಂಥದ್ದು ಬಹಳಷ್ಟು ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾದಂಥದ್ದು. ಆ ಕಗ್ಗವನ್ನ ರಾಗಬದ್ಧವಾಗಿ ಹೇಗೆ ಹೇಳೋದು ಅನ್ನೋದನ್ನ ಇವತ್ತಿನ ಚಟುವಟಿಕೆಯಲ್ಲಿ ಕಲ್ತ್ಕೊಳ್ಳೋಣ. ನೀವೆಲ್ಲ ತಯಾರಾಗಿದ್ದೀರಲ್ಲ? ನಿಮ್ಮ ಈ ಕನ್ನಡ ಪುಸ್ತಕವನ್ನೆಲ್ಲ ತೆಗೆದಿಟ್ಕೊಂಡಿರಲ್ಲ ಈಗಾಗಲೇ? ಹಾಗಾದ್ರೆ ನಾವು ಕೆಲವೊಂದಿಷ್ಟು ಕಗ್ಗವನ್ನ ರಾಗಬದ್ಧವಾಗಿ ಹೇಳೋದನ್ನ ಮಾಡೋಣ. ಈಗ ನಾನು ಸಾಲು ಸಾಲಾಗಿ ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ನಾನು ಹೇಳಿದ ಹಾಗೆ ಹೇಳೋ ಪ್ರಯತ್ನ ಮಾಡಿ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗಾಗುವ ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನೋಡ್ರಿ, ನಾವೆಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ದಾನವಾಗಿ ಗಂಟೆ ಕೊಟ್ರೆ ಗಂಟೆ ತುಂಬಾ ದಾನ ಕೊಟ್ಟವ್ರ ಹೆಸರನ್ನೇ ಬರ್ಸ್ತೀವಿ ಅಲ್ವಾ? ಟ್ಯೂಬ್ಲೈಟ್ ದಾನ ಕೊಟ್ರೆ ಬೆಳಕೆ ಕಾಣದೆ ಇರುವಷ್ಟು ಆ ಟ್ಯೂಬ್ಲೈಟ್ ದಾನ ಕೊಟ್ಟವ್ರ ಹೆಸರನ್ನ ಬರ್ಸ್ತೀವಿ. ಅಂದ್ರ ಇಲ್ಲಿ ದಾನ ಅಂತಂದ್ರ ಕೊಟ್ಟವ್ ಶ್ರೇಷ್ಠ ಆಗ್ತಾನ, ತಗೊಂಡವ್ ಕನಿಷ್ಠ ಆಗ್ತಾನ. ಜೊತೆಗೆ ಕೊಟ್ಟದನ್ನ ಬೀಗಿ ಹೇಳ್ತೇವೆ. ಯಾರೋ ಒಂದ್ 4 ಚರಿಗೆ ಮನಿ ಮುಂದ ನೀರ್ ಕೇಳಿದ್ರ ನೀರ್ ಕೊಡೋದಿಲ್ಲ ನಾವು. ಅದೆಲ್ಲ ಭಗವಂತ ಪ್ರತಿಯೊಬ್ಬರಿಗೂ ಪುಕ್ಕಟಿಯಾಗಿ ಕೊಟ್ಟಂಥದ್ದು. ನೀರು, ಗಾಳಿ, ಬೆಳಕು ಇವೆಲ್ಲ. ಆದ್ರ ಅವಕ್ಕೂ ಕೂಡ ನಾವೇನ್ ಮಾಡಕತ್ತೀವಿ, ವ್ಯಾಪಾರದ ದೃಷ್ಟಿಯಿಂದ ನೋಡ್ತಾ ಇದೀವಿ. ಬರೀ ಒಂದು ಬಾಟ್ಲು ನೀರನ್ನ ನಾವು 20 ರೂಪಾಯಿ ಕೊಟ್ಟು ತಗೊಳ್ಳುವಂತಹ ಪರಿಸ್ಥಿತಿ ಬಂದೈತಿ. ಹೌದಾ? ಮನುಷ್ಯ ಈ ಗಾಳಿ, ಬೆಳಕು ಇವೆಲ್ಲ, ಈ ಗಿಡ, ಭೂಮಿಯಿಂದ ಬೆಳೆಯುವಂತಹ ಗಿಡ ಆಗಿರ್ಬೋದು. ನಾನ್ ನಿಮಗ್ ಫಲ ಕೊಟ್ಟಿನಿ ಅಂತ ಹೇಳಿ ಅದೆಂದೂ ಬೀಗೋದಿಲ್ಲ. ಹೌದಾ? ನೋಡಿದ್ರೆ ಎಲ್ಲರೂ ಬೀಗಿದ್ದ? ಅದೆಂದೂ ಬೀಗೋದಿಲ್ಲ. ಎಳೆಯಿಂದ ಮೊಳಕೆ ಒಡೆ ಒಂದು ಟಮಾಟೆಗಳಿಲ್ಲ. ನಾನು ನಿಮಗೆ ಬೀಜ ಕೊಡ್ತಾ ಇದ್ದೀನಿ, ಹಣ್ಣನ್ನ ಕೊಡ್ತಾ ಇದ್ದೀನಿ ಅಂತ ಜೋರಾಗಿ ದನಿ ಮಾಡ್ಕೊಂಡು ಅದು ಸದ್ದು ಮಾಡ್ಕೊಂಡು ಟಾನ್ ಓಡ್ಕೊಂಡು ಹೊರಗೆ ಬರೋದಿಲ್ಲ. ಅದು ಅದರ ಕೆಲಸವನ್ನ ಸದ್ದು ಮಾಡದೆ ಮುಗಿಸ್ಬಿಡ್ತೈತಿ. ಹೌದಾ? ಆ ಫಲ ಒಂದು ಮಾವಿನ ಹಣ್ಣಾಗಿರ್ಬೋದು, ಯಾವುದೇ ಪೇರಲ ಹಣ್ಣಾಗಿರ್ಬೋದು, ಯಾವುದೇ ಹಣ್ಣು
ಅದು ಮಾಗಿ ಪರಿಪೂರ್ಣವಾಗಿ ಹಣ್ಣಾದಾಗಲೂ ಕೂಡ ಅದು ಯಾವುದೇ ಸದ್ದನ್ನ ಮಾಡೋದಿಲ್ಲ, ಅದೇ ತನ್ನ ಹೆಚ್ಚುಗಾರಿಕೆಯನ್ನು ಹೇಳ್ಕೊಳ್ಳೋದಿಲ್ಲ. ಆದ್ರೆ ಮನುಷ್ಯ ನೀನು ಸಣ್ಣ ಕೆಲಸ ಮಾಡಿದ್ರು ಕೂಡ ಇಷ್ಟೊಂದು ಬೀಗ್ತಿಯಲ್ಲ, ಇಂಥ ಪ್ರಕೃತಿಯನ್ನ ನೋಡಿ ನೀನು ಬಾಗೋದನ್ನ ಕಲ್ಕೋ ಅಂತ ಹೇಳಿ ಇಲ್ಲಿ ಲೇಖಕರು ಈ ಕಗ್ಗದ ಮುಖಾಂತರವಾಗಿ ಓದುಗರಿಗೆ ತಿಳಿಸ್ಕೊಡ್ತಾರ. ಇದು ಒಂದು ಒಳ್ಳೆ ನೀತಿನೇ ಅಲ್ವಾ? ಮನುಷ್ಯನ ಬದುಕು ಏನಪ್ಪಾ ಅಂದ್ರೆ ನೀರಿನ ಮ್ಯಾಗ ಗುಳ್ಳಿದ್ದಂಗೆ, ಹೌದಲ್ಲ? ಇಂದು ಇರ್ತೇವೆ, ನಾಳೆ ಸಾಯ್ತೇವೆ. ಇರುವಷ್ಟು ದಿನ ಗಮಗಮಿಸಿ ಮಗಿಸಿ ನಾವು ನಮ್ಮ ಬದುಕನ್ನ ಪೂರ್ಣಗೊಳಿಸ್ಬೇಕು ಅಲ್ವಾ? ಅದಕ್ಕ ನಮ್ಮ ಪ್ರಕೃತಿಯ ಸುತ್ತಮುತ್ತಲನ್ನು ನೋಡಿ ನಾವು ಬದುಕು ನಡೆಸೋದನ್ನ ಕಲಿಬೇಕು ಅಂತ ಹೇಳಿ ಬಹಳ ಉದಾಹರಣೆ ಸಮೇತವಾಗಿ ಸ್ಪಷ್ಟವಾಗಿ ಲೇಖಕರು ಹೇಳ್ತಾ ಹೋಗ್ತಾರ. ಮಕ್ಕಳೇ, ನೀವು ಈ ಎಳೆಯಿಂದ ಮೊಳಕೆ ಬಗ್ಗೆ ಒಂದು ಐತಲ್ಲ, ನೀವಷ್ಟೇ ಹೇಳ್ರಿ. ನಿಮ್ಮ ಸಾಧ್ಯ ನಾನು ನಿಮ್ಮ ಜೊತೆಗೆ ಧ್ವನಿಗೂಡಿಸ್ತೀನಿ. ಹೇಳ್ತೀರಲ್ಲ? ನೋಡೋಣ, ಪ್ರಯತ್ನ ಮಾಡೋಣ. ಸ್ಟಾರ್ಟ್. ಮಲ್ಲಿಗೆಯಾಗು ಲಾಗು ಕಷ್ಟದಲ್ಲಿ ಸಕ್ಕರೆಯಾಗು ದೀನ ದುರ್ಬಲವೈಂದಿ ಸಕ್ಕರೆಯಾಗು ದೀನ ದುರ್ಬಲರಿಗೆ ಮಂಕುತಿಮ್ಮ ಎಲ್ಲರೊಳಗಾಗು ಮಂಕುತಿಮ್ಮ. ನೋಡಿ ಎಷ್ಟು ರಾಗಬದ್ಧವಾಗಿ ಹೇಳಿದ್ರಲ್ಲ. ಈ ಅರ್ಥಕ್ಕೆ ಒಂದು ಧ್ವನಿ ಕೂಡಿಸಿದಾಗ ಆ ಅರ್ಥಕ್ಕೆ ಇನ್ನೂ ಹೆಚ್ಚು ಮೆರುಗು ಸಿಕ್ಕಂಗಾಗುತ್ತೆ. ಬಹಳ ಚಂದವಾಗಿ ರಾಗಬದ್ಧವಾಗಿ ಹಾಡಿದ್ವಿ ಅಲ್ವ? ಮೊದಲನೇ ಪದ್ಯಕ್ಕಿಂತ ಎರಡನೇ ಪದ್ಯ ಬಹಳ ಚೆನ್ನಾಗಿ ಬಂತು. ಮತ್ತೆ ಇನ್ನು ಕೆಲವೊಂದಿಷ್ಟು ಅವರ ಕಗ್ಗಗಳನ್ನ ಉದಾಹರಣೆಯಾಗಿ ಅರ್ಥವತ್ತಾಗಿ ಆದಂತ ಕಗ್ಗಗಳನ್ನ ನಾವು ನೋಡೋದಾದ್ರೆ, ಇಲ್ಲಿ ಅತಿಯಾದದ್ದು ಯಾವುದು ಬೇಡ ಅಂತ ಹೇಳಿ ಈ ಕೆಲವೊಂದಿಷ್ಟು ಬಸ್ಗಳಲ್ಲಿ ಕೂಡ DVG ಅವರ ಕಗ್ಗಗಳನ್ನ ಬರೆದಿರೋದನ್ನ ನೀವು ನೋಡ್ತೀರಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಮೃತವ ಇಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಇವೇಡ ಬೆಳ್ಳಿಯು ಮಂಕುತಿಮ್ಮ. ಮುಖದಲ್ಲಿ ನಗುವಿರಲಿ, ಮಾತಿನಲ್ಲಿ ಹಿತವಿರಲಿ, ಋತವ ಬಿಡದೇ ಇರೋ, ಮನದ ಉದ್ವೇಗಕ್ಕೆ ಒಂದು ಮಿತಿ ಇರಲಿ, ಭೋಗ ಅತಿಯಾಗದಿರಲಿ ಅನ್ನುವಂತಹ ಅರ್ಥದೊಂದಿಗೆ ಈ ಕಗ್ಗ ಬರೆದಿದ್ದಾರೆ. ಅದೇ ರೀತಿಯಾಗಿ ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಅಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು, ನರಳುವುದು, ಇರವಿದೇ ನೊಣರಗಳೇ ಮಂಕುತಿಮ್ಮ ಅಂತ. ಏನಪ್ಪ, ಮತ್ತೆ ಮತ್ತೆ ತೊಳಲಾಡ್ತಾ, ತಿರುದು ಹಣ್ಣನ್ನ ಉಣ್ಣುತ್ತಾ, ಮೈ ಮರವಿಯಿಂದ ಮೆರೆಯುತ್ತಾ, ಹಲ್ಲು ಕಿರಿಯುತ್ತಾ, ಮತ್ತೆ ಕೊರಗುತ್ತಾ, ಕೆರಳುತ್ತಾ, ನರಳುತ್ತಾ ಇರುವ ಬದುಕು ಬರೀ ಒಣರುಗಳೇ ಅಷ್ಟೇ ಅಂತ ಹೇಳಿ ತಮ್ಮ ಕಗ್ಗದ ಮೂಲಕ ಲೇಖಕರು ಸಾರ್ತಾರೆ. ಅದೇ ರೀತಿಯಾಗಿ ನಾವು ಇನ್ನು ಕೆಲವೊಂದಿಷ್ಟು ಕಗ್ಗಗಳನ್ನ ಅವಲೋಕನ ಮಾಡೋದಾದ್ರೆ, ಆತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೋಲವು, ಮನ್ನಣೆಯ ದಾಹವಿ ಎಲ್ಲ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಅನ್ನದ ಬಯಕೆಗಿಂತ ಚಿನ್ನದ ಬಯಕೆ ತೀಕ್ಷ್ಣವಾದದ್ದು, ಚಿನ್ನದ ಬಯಕೆಗಿಂತ ಹೆಣ್ಣು ಗಂಡಿನ ಒಲವಿನ ಆತುರ ತುಂಬಾ ತೀಕ್ಷ್ಣವಾದದ್ದು, ಕೀರ್ತಿದಾಹ ಎಲ್ಲಕ್ಕೂ ತೀಕ್ಷ್ಣವಾದದ್ದು, ಕತ್ತಲ ಬಯಕೆ ಆತ್ಮವನ್ನೇ ತಿನ್ನುವುದು ಅನ್ನುವಂಥ ಅರ್ಥವನ್ನ ಇದು ಪ್ರತಿಪಾದಿಸುತ್ತೆ. ಹೀಗೇನೆ ಇಲ್ಲಿ
ರಾಮನಡಿ ಇಟ್ಟ ನೆಲ ಭೀಮ ನುಸಿರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟ್ಟಗಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾಮೆಂತೂ ಹೊಸಬರಲ್ಲೋ ಮಂಕುತಿಮ್ಮ. ಇದು ರಾಮ ಅಡಿ ಇಟ್ಟ ನೆಲವಾಗಿದೆ, ಭೀಮ ಉಸುರಿದ ಗಾಳಿಯಾಗಿದೆ, ಭಗೀರಥ ತಂದ ಗಂಗೆಯಾಗಿದೆ, ಚಂದ್ರನನ್ನ ಪಡೆದ ಸಾಗರವಾಗಿದೆ. ಈ ಪುರಾತನ ನೆಲ ಜಲ ಗಾಳಿಗಳೊಂದಿಗಿರುವ ನಾವುಗಳು ಎಂತೂ ಹೊಸಬರಾಗಲಕ್ಕೆ ಸಾಧ್ಯ ಅನ್ನುವಂಥದ್ದು ಕಗ್ಗ ಧ್ವನಿಸುತ್ತೆ. ಋತುಚಕ್ರ ತಿರುಗುವುದು, ಕಾಲನೆದೆ ಮರಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಬದುಕು ಅನ್ನುವಂಥದ್ದು ಸತತ ಕೃಷಿ ಅಂತ. 6 ಋತುಗಳ ಚಕ್ರ ತಿರುಗುತ್ತೆ, ಯಮನ ಎದೆಯು ಮರಗುತ್ತದೆ, ಸತ್ತವನ ಮಣ್ಣಿಂದ ಹೊಸ ಹುಲ್ಲು ಚಿಗುರುತ್ತದೆ, ಭೂತಾಯಿ ಗರ್ಭ ಧರಿಸ್ತಾಳೆ, ಸತ್ತ ಜೀವ ಮತ್ತೆ ಹುಟ್ಟಿ ಬರುತ್ತೆ. ಪ್ರಕೃತಿ ಕೃಷಿಯು ಸತತವಾದದ್ದಾಗಿದೆ ಅನ್ನುವಂಥದ್ದು ಇದು ನಮಗೆ ಹೇಳುತ್ತೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆಯ ಬೇರಿನಿಂದ ಕೂಡಿದ ಮರ ಹೊಸ ಚಿಗುರಿನಿಂದ ಕೂಡಿದಾಗ ನೋಡಲು ಸುಂದರವಾಗಿರೋದು, ಹಳೆಯ ತತ್ವಗಳಿಂದ ಕೂಡಿದ ಧರ್ಮ ಹೊಸ ಯುಕ್ತಿಗಳಿಂದ ಕೂಡಿದರೆ ಚೆನ್ನ. ಪ್ರಾಚೀನ ಋಷಿವಾಣಿಯೊಡನೆ ವಿಜ್ಞಾನ ಕಲೆ ಕೂಡಿದರೆ ಜನಜೀವನ ಬಿರುಸಾಗುತ್ತದೆ ಅನ್ನುವಂತಹ ಅರ್ಥವನ್ನು ಇದು ಸ್ಮರಿಸುತ್ತದೆ ಅಲ್ವಾ ಮಕ್ಕಳೇ? ನೋಡಿದ್ರಲ್ಲ, ಇಷ್ಟೊಂದು ಕಗ್ಗದ ಪ್ರತಿಯೊಂದು ಕಗ್ಗವೂ ಕೂಡ ಒಂದು ಅದರದ್ದೇ ಆದಂತಹ ಒಂದು ಬದುಕಿನ ಒಂದು ಒಳ್ಳೆಯ ಮೌಲ್ಯವನ್ನ ನಮಗೆ ತಿಳಿಸ್ತಾ ಹೋಗ್ತದೆ. ಇದು ನಿಮ್ಮ ಬದುಕಿನಲ್ಲಿ ಇಂಥವುಗಳನ್ನ ಅಳವಡಿಸ್ಕೊಳ್ಬೇಕು. ಬಿಡುವಿನ ಸಂದರ್ಭದಲ್ಲಿ ಇಂಥ ಕಗ್ಗಗಳನ್ನ ನೀವು ಕೂಡ ಓದಿ ಆನಂದಿಸಬೇಕು.